ಮತಕಣದಲ್ಲಿ ಒಂದು ಅಪರೂಪದ ಸನ್ನಿವೇಶ ನಡೆದಿದೆ. ಹಾಗಾದ್ರೆ ಏನದು ನೋಡಿ, ಬ್ರೇಕಿಂಗ್ ನ್ಯೂಸ್. ಮತಕಣದಲ್ಲೊಂದು ಅಪರೂಪದ ಸನ್ನಿವೇಶ ನಡೆದಿದೆ. ಚುನಾವಣೆಯ ಖರ್ಚಿಗೆಂದು ನಿಖಿಲ್ಗೆ ಹಣವನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರೊಬ್ಬರು. ತಗೊಳ್ಳಿ, ಚುನಾವಣಾ ಖರ್ಚಿಗೆ ಇಟ್ಕೊಳ್ಳಿ ಅಂತ ಹೇಳಿ ಹಣವನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರೊಬ್ಬರು. 17 ಕೋಟಿ ಒಡೆಯ ನಿಖಿಲ್ ಕುಮಾರಸ್ವಾಮಿಗೆ ದುಡ್ಡನ್ನ ಕೊಟ್ಟಿದ್ದಾರೆ ಮತದಾರರೊಬ್ಬರು. ಕೆಆರ್ಪೇಟೆಯ ದೊಡ್ಡಕೊಪ್ಪಲು ಗ್ರಾಮದಲ್ಲೊಂದು ಹಳೆ ಕಾಲದ ಸನ್ನಿವೇಶ ನಡೆದಿದೆ. ಗಮನಿಸ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ. ಕವರ್ನಲ್ಲಿ ಹಣವನ್ನ ಇಟ್ಟು ಎಲೆಕ್ಷನ್ ಖರ್ಚಿಗೆಂದು ನಿಖಿಲ್ ಕೈಗೆ ಗ್ರಾಮಸ್ಥರೊಬ್ಬರು ಹಣವನ್ನ ಕೊಟ್ಟಿದ್ದಾರೆ. ಈ ಕಾಲದಲ್ಲೂ ಕೂಡ ಇಂತಹ ಮುಗ್ಧರು ಇದ್ದಾರಾ ಅನ್ನೋ ಪ್ರಶ್ನೆ ಸದ್ಯ ಮೂಡ್ತಾ ಇದೆ. ತುಂಬಾ ಸಂತೋಷ ಅಣ್ಣ ಆಶೀರ್ವಾದ ಮಾಡಿದ್ರೆ ಫೋಟೋ ತೆಗೆಸಿದ್ರು ಫೋಟೋ ಅಣ್ಣ ಆಶೀರ್ವಾದ ಮಾಡಿದ್ರೆ ಫೋಟೋ ತೆಗೆಸಿದ್ರು ಫೋಟೋ ತಗೊಳ್ಳಿ ಬ್ರದರ್ ಮುಂದೆ ಬನ್ನಿ. ಮುಂದೆ ತುಂಬಾ ಸಂತೋಷ ಅಣ್ಣ. ಕಾರ್ಯಕರ್ತರಿಂದನೇ ಒಂದು ಪಕ್ಷ ತುಂಬಾ ಸಂತೋಷ ಅಣ್ಣ. ಕಾರ್ಯಕರ್ತರಿಂದನೇ ಒಂದು ಪಕ್ಷ ಅಣ್ಣ ಆಶೀರ್ವಾದ ಮಾಡಿದ್ರೆ ಫೋಟೋ ತೆಗೆಸಿದ್ರು ಫೋಟೋ ಕಾರ್ಯಕರ್ತರಿಂದನೇ ಒಂದು ಪಕ್ಷ ಅಣ್ಣ ಆಶೀರ್ವಾದ ಮಾಡಿದ್ರೆ ಫೋಟೋ ತೆಗೆಸಿದ್ರು ಫೋಟೋ ತಗೊಳ್ಳಿ ಬ್ರದರ್ ಮುಂದೆ ಬನ್ನಿ. ಮುಂದೆ ತುಂಬಾ ಸಂತೋಷ ಅಣ್ಣ. ಕಾರ್ಯಕರ್ತರಿಂದನೇ ಒಂದು ಪಕ್ಷ ಅಣ್ಣ ಆಶೀರ್ವಾದ ಮಾಡಿದ್ರೆ ಫೋಟೋ ತೆಗೆಸಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ. ಈ ಹಿಂದೆ ಇದೊಂದು ರೀತಿಯ ಸಂಪ್ರದಾಯ ಇತ್ತು, ಯಾರಿಗೆ ನಿಂತಿರ್ತಾರೆ ಅಭ್ಯರ್ಥಿಗೆ ಹಣವನ್ನ ಕೊಡೋದು. ಬಟ್ ಈಗಲೂ ಕೂಡ ಆ ಸಂಪ್ರದಾಯ ಇದೆ ಅಂದ್ರೆ ಒಂದ್ ರೀತಿ ಆಶ್ಚರ್ಯ ಆಗುತ್ತೆ ಅಂತ. ನರಸಿಂಹಮೂರ್ತಿ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಅವ್ರನ್ನ ಸಂಪರ್ಕವನ್ನ ಮಾಡೋಣ. ಈ ಹಿಂದೆಯೂ ಕೂಡ ಇದೇ ರೀತಿಯ ಸಂಪ್ರದಾಯ ಇತ್ತು. ಯಾರು ಅಭ್ಯರ್ಥಿ ನಿಂತಿರ್ತಾರೋ ಆ ಅಭ್ಯರ್ಥಿಗೆ ಗ್ರಾಮಸ್ಥರಾಗಿರ್ಬೋದು ಅವರೆಲ್ಲರೂ ಕೂಡ ಒಂದಷ್ಟು ಹಣವನ್ನ ಖರ್ಚಿಗೆ ಅಂತ ಕೊಡುವಂತ ಸಂಪ್ರದಾಯ ಇತ್ತು. ಬಟ್ ಈಗಲೂ ಕೂಡ ಈ ಕಾಲದಲ್ಲೂ ಕೂಡ ಈ ರೀತಿಯ ಸಂಪ್ರದಾಯ ಇದೆಯಾ ಅನ್ನೋ ಒಂದು ಉದಾಹರಣೆಗೆ ಇದೇ ಒಂದು ತಕ್ಕವಾದ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಂತಹ ಮುಗ್ಧರು ಇರ್ತಾರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ತಗೋಪ್ಪ ಇಟ್ಕೋ, ಚುನಾವಣೆಯ ಖರ್ಚಿಗೆ ಇರ್ಲಿ ಅಂತ ಹೇಳಿ ಕವರ್ ನಲ್ಲಿ ಒಂದಷ್ಟು ಹಣವನ್ನ ಹಾಕಿ ಗ್ರಾಮಸ್ಥರು ಕೊಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಬರೋಬ್ಬರಿ 17 ಕೋಟಿಯ ಒಡೆಯ ನಿಖಿಲ್ ಕುಮಾರಸ್ವಾಮಿಗೆ ಇವತ್ತು ಗ್ರಾಮಸ್ಥರೊಬ್ಬರು ಚುನಾವಣಾ ಖರ್ಚಿಗೆ ಹಣ ಇರ್ಲಿ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲೇ ಹಣವನ್ನ ಕೊಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಮಾರ್ಕ್ ಮಾಡಿ ನಾವು ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇವತ್ತು ಮಂಡ್ಯದಲ್ಲಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಸನ್ನಿವೇಶ ನಡೆದಿದೆ. ತುಂಬಾ ಸಂತೋಷ ಅಣ್ಣ. ಕಾರ್ಯಕರ್ತರಿಂದನೇ ಒಂದು ಪಕ್ಷ ಅಣ್ಣ ಆಶೀರ್ವಾದ ಮಾಡಿದ್ರೆ ಫೋಟೋ ತೆಗೆಸಿದ್ರು ಫೋಟೋ ಕಾರ್ಯಕರ್ತರಿಂದನೇ ಒಂದು ಪಕ್ಷ ಅಣ್ಣ ಆಶೀರ್ವಾದ ಮಾಡಿದ್ರೆ ಫೋಟೋ ತೆಗೆಸಿದ್ರು ಫೋಟೋ ತಗೊಳ್ಳಿ ಬ್ರದರ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಈಗಷ್ಟೇ ಹೇಳ್ದೆ ನಾನು, ಈ ಹಿಂದೆ ಈ ರೀತಿಯ ಸಂಪ್ರದಾಯ ಇತ್ತು, ಅಭ್ಯರ್ಥಿಗೆ ಹಣವನ್ನ ಕೊಡೋದು. ಬಟ್ ಈಗಲೂ ಕೂಡ ಈ ಸಂಪ್ರದಾಯ ಮುಂದುವರೆದಿದ್ಯಾ ಅನ್ನೋ ಅನುಮಾನ ನಮ್ಗೆ.
ಯಶೋಧ, ಇವತ್ತು ಏನು ದೊಡ್ಡಕೊಪ್ಪಲು ಗ್ರಾಮದಲ್ಲಿ ಚುನಾವಣೆ ಪ್ರಚಾರ ನಡೀತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥ ನಿಖಿಲ್ ಕುಮಾರಸ್ವಾಮಿ ಅವರ ಬಳಿಗೆ ಬಂದು ಹಣವನ್ನ ಕೊಡ್ತಾ ಇದ್ದಾರೆ. ಈ ಹಿಂದೆ ಹಲವಾರು ಚುನಾವಣೆಗಳಲ್ಲಿ ಈ ರೀತಿ ಹಣ ಕೊಟ್ಟಿದ್ದಾರೆ. ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಅದು ಪುನರಾವರ್ತನೆ ಆಗಿದೆ. ಮತ್ತೆ ನಿಖಿಲ್ ಗೆಲ್ಲಿ ಅಂತೇಳಿ ಆಶೀರ್ವಾದ ಮಾಡಿ ಈ ಒಂದು ಹಣವನ್ನ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಗಮನಿಸಿದಾಗ ಅಭಿಮಾನಿಗೆ ನಿಖಿಲ್ ಗೆಲ್ಬೇಕು ಅನ್ನೋ ಆಸೆ ಎಷ್ಟಿದೆಯೋ ಅದೇ ರೀತಿ ಇದು ಒಂದು ಜನಾಭಿಪ್ರಾಯನ ಅಂತ ಬಿಂಬಿಸೋ ಪ್ರಯತ್ನ ಕೂಡ ನಡೀತಾ ಇದೆಯಾ ಅಂತಕ್ಕಂತಹ ಚರ್ಚೆ ಕೂಡ ನಡೀತಾ ಇದೆ ಯಶೋಧ. ಯಾರ ಗ್ರಾಮಸ್ಥರು ಎಷ್ಟು ಹಣ ಕೊಟ್ರು ಅನ್ನೋ ಮಾಹಿತಿ ಏನಾದ್ರು ಇದೆಯಾ ಹೇಗೆ ಅಂತ ಹೇಳಿ ಸಂತೋಷ್? ಅವ್ರಿಗೆ ಎಷ್ಟು ಹಣ ಕೊಟ್ರು ಅಂತೇಳಿ ಮಾಹಿತಿ ಇಲ್ಲ. ಆದ್ರೆ ದೊಡ್ಡಕೊಪ್ಪಲು ಗ್ರಾಮದವರು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅವರು ಹಣವನ್ನ ಕೊಡ್ಬೇಕಾದ್ರೆ ನೇರವಾಗಿ ನಿಖಿಲ್ ಕೈಗೆ ಕೊಟ್ರು. ಅದ್ರ ನಿಖಿಲ್ ಕೂಡ ಅವರು ಎಷ್ಟು ಹಣವನ್ನ ಕೊಟ್ರು ಅಂತೇಳಿ ಬಹಿರಂಗ ಪಡಿಸ್ಲಿಲ್ಲ. ಅವ್ರು ಎಷ್ಟೇ ಹಣವನ್ನ ಕೊಡ್ಲಿ, ಆದ್ರೆ ಅವರು ಪ್ರೀತಿಯಿಂದ ಕೊಟ್ಟಂತಹ ಹಣ ನನಗೆ ಚುನಾವಣೆ ಖರ್ಚಿಗೆ ಆಗತ್ತೆ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಮಾತುಕತೆಗೆ ಏನಾದ್ರು ಸಿಕ್ಕಿದ್ರ ಆ ವ್ಯಕ್ತಿ ಹೇಗೆ? ಸದ್ಯಕ್ಕೆ ಅವರು ಮಾತುಕತೆಗೆ ಸಿಕ್ಕಿಲ್ಲ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬಂದು ಅವರು ಆ ಹಣವನ್ನ ಕೊಡ್ತಾರೆ. ಆ ಹಣವನ್ನ ಅಷ್ಟೇ ಪ್ರೀತಿಯಿಂದ ನಿಖಿಲ್ ಪಡೆದುಕೊಳ್ತಾರೆ ಯಶೋಧ. ಓಕೆ, ಅಲ್ಲ ಈಗ ಒಂದ್ ಪ್ರಶ್ನೆ, ಈ ಕಾಲದಲ್ಲೂ ಕೂಡ ಇಂತಹ ಮುಗ್ಧರು ಇದ್ದಾರಾ ಹಾಗಾದ್ರೆ ಅಂತ ಹೇಳಿ? ಅಂದ್ರೆ ಅಭಿಮಾನವನ್ನ ಯಾರು ಕೂಡ ಪ್ರಶ್ನೆ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನೋದಷ್ಟೇ ಇದರಲ್ಲಿ ತಿಳಿದು ಬರುತ್ತೆ. ಯಾಕಂದ್ರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಸಹಜವಾಗಿ ಅವರು ಅಭಿಮಾನವನ್ನ ಮೆರೆದಿದ್ದಾರೆ. ಮತ್ತೆ ಯಾರನ್ನ ತಮ್ಮ ನಾಯಕರು ಅಂತ ಅವ್ರು ಅನ್ಕೊಳ್ತಾರೋ ಅವ್ರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ತರದ ಮುಗ್ಧತೆ ಇಂದೂ ಕೂಡ ಜನರಲ್ಲಿ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಯಶೋಧ. ನಿಖಿಲ್ ಕುಮಾರಸ್ವಾಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಟ್ ಮಾಡಿದಾರೆ ಹೇಗೆ? ಸದ್ಯಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೆ ಸಹಜವಾಗಿ ಅಭಿಮಾನಿಯ ಹಣ ಕೊಟ್ಟಂತ ಸಂದರ್ಭದಲ್ಲಿ ಅವರು ತುಂಬಾ ಖುಷಿಯಾಗಿದ್ರು. ಮತ್ತೆ ಅಭಿಮಾನಿ ಹಣ ಕೊಟ್ಟಿದ್ದನ್ನ ಈ ರೀತಿಯ ಆಶೀರ್ವಾದದಿಂದ ನಾನು ಮುಂದೆ ಚುನಾವಣೆಯಲ್ಲಿ ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಶೋಧ. ಓಕೆ, ಥ್ಯಾಂಕ್ ಯು ಸಂತೋಷ್. ಅಣ್ಣ ಆಶೀರ್ವಾದ ಮಾಡಿದ್ರೆ